ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಒಂದಲ್ಲ ಒಂದು ಕಡೆ ಈ ವರ್ಡ್ನ ಕೇಳೇ ಇರ್ತೀರಾ, ಅದು ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ನಾನು ಈ ವಿಡಿಯೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಆ್ಯಂಡ್ ಇದು ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಇದನ್ನು ಹೇಗೆ ಸ್ಟಾರ್ಟ್ ಮಾಡೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಕಂಪನಿ ಅಥವಾ ಒಬ್ಬ ಸೆಲ್ಲರ್ಸ್ ಕೊಡುವಂಥ ಪ್ರಾಡಕ್ಟ್ನ ನಾವು ಕಸ್ಟಮರ್ಸ್ ತನಕ ರೀಚ್ ಮಾಡೋ ಪ್ರೊಸೆಸ್ನೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ನಮಗೆ ಒಂದು ಪ್ರಾಡಕ್ಟ್ನ ಕೊಡುತ್ತೆ, ನಾವು ಆ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೋಬೇಕು. ನೆಕ್ಸ್ಟ್ ಆ ನಾಲೆಡ್ಜ್ನ ನಾವು ಕಸ್ಟಮರ್ಸ್ ತನಕ ರೀಚ್ ಮಾಡಬೇಕು. ಆ್ಯಂಡ್ ಆ ಪ್ರಾಡಕ್ಟಲ್ಲಿ ಒಂದು URL ಲಿಂಕ್ ಅಂತ ಇರುತ್ತೆ, ಆ ಲಿಂಕ್ನ ನಾವು ಶೇರ್ ಮಾಡ್ತೀವಿ. ಅವರು ಅದ್ರ ಮುಖಾಂತರ ಆನ್ಲೈನ್ ಶಾಪಿಂಗು ಏನೋ ಮಾಡ್ತಾರೆ. ಸೊ ಅದ್ರ ಮುಖಾಂತರ ನಮ್ಗೆ ಏನಾಗುತ್ತೆ, ಕಮಿಷನ್ಸ್ ರೀತಿ ಅಮೌಂಟ್ ಬರುತ್ತೆ. ಈ ಪ್ರೋಸೆಸ್ನೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳುವಂಥದ್ದು. ಸೊ ಗೈಸ್, ತುಂಬ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ ಅನಿಸುತ್ತೆ. ನಾನು 2 ಡೇಸಿಂದ ವೀಡಿಯೋ ಮಾಡಬೇಕಂತ ಅಂದ್ಕೊಂಡು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಟೈಮಲ್ಲೇ ಮಾಡಬೇಕಂತ ಅನ್ಕೋತಿದ್ದೆ, ಬಟ್ ಆಗಲಿಲ್ಲ. ಏನೇ ಆದರೂ ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ, ಬಿಕಾಸ್ ನಾನು ಹಳ್ಳಿಲಿ ಇರೋದು ಗೊತ್ತಲ್ಲ, ಪ್ರಾಣಿ ಪಕ್ಷಿದು ಸೌಂಡ್ ಅದೆಲ್ಲ ಬಂದೇ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರು ಏನೋ ಅನ್ಕೋಬೇಡಿ. ಸೊ ಕಂಪನಿ ಏನಕ್ಕೆ ಅಫಿಲಿಯೇಟ್ ಪ್ರೋಗ್ರಾಮ್ನ ಲಾಂಚ್ ಮಾಡಿದೆ ಅಂತ ಅಂದರೆ, ಈಗ ನೀವೇ ನೋಡಿರ್ತೀರಾ, ಮೀಶೋ, ಮಿಂತ್ರಾ ಆ್ಯಂಡ್ ಫ್ಲಿಪ್ಕಾರ್ಟ್, ಅಮೆಝಾನ್, ಈ ಥರ ತುಂಬ ಆ್ಯಪ್ಸ್ಗಳಿದೆ, ಆನ್ಲೈನ್ ಶಾಪಿಂಗ್ ಆ್ಯಪ್. ಸೊ ಅದರಲ್ಲಿ ನೀವು ಲಕ್ಷಾಂತರ ಪ್ರಾಡಕ್ಟ್ಸ್ನ ನೋಡ್ತೀರಾ. ಬಟ್ ಕಂಪನಿ ಎಲ್ಲ ಪ್ರಾಡಕ್ಟ್ಸ್ನ ಸಹ ಆ್ಯಡ್ಸ್ ಮುಖಾಂತರನೇ ಜನರುಗಳಿಗೆ ರೀಚ್ ಮಾಡೋಕ್ಕಾಗಲ್ಲ. ತುಂಬ ಅಮೌಂಟ್ ಖರ್ಚಾಗುತ್ತೆ ಅದರಿಂದ. ಸೊ ಅದಕ್ಕೆ ಅಫಿಲಿಯೇಟ್ ಮುಖಾಂತರ ಜನರಿಗೆ ರೀಚ್ ಮಾಡ್ಬೋದು ಅನ್ನೋ ಒಂದು ಈಸಿ ಪ್ರಾಸೆಸ್ನ ಅವರು ಕಂಡುಕೊಂಡಿದ್ದಾರೆ. ಆದ್ದರಿಂದ ಇದನ್ನು ಲಾಂಚ್ ಮಾಡಿರುವಂಥದ್ದು. ಆ್ಯಡ್ಸ್ಗೆ ಅವರು ಎಷ್ಟು ಅಮೌಂಟ್ನ ಖರ್ಚು ಮಾಡ್ತಾರೆ, ಅದರಲ್ಲಿ 10% ಅಮೌಂಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಖರ್ಚಾಗುತ್ತೆ ಅಷ್ಟೇ. ಸೊ ಜಾಸ್ತಿ ಅಮೌಂಟ್ ಏನು ಖರ್ಚಾಗಲ್ಲ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಯಾರು ರಿಜಿಸ್ಟರ್ ಆಗಿ ಆ ಪ್ರಾಡಕ್ಟ್ನ ರಿವ್ಯೂ ಕೊಟ್ಟು ಸೆಲ್ಲರ್ಸ್ ತನಕ ರೀಚ್ ಮಾಡ್ತಾರೆ, ಅವರಿಗೆ ಅವರು ಕಮಿಷನ್ ಮುಖಾಂತರ ಅಮೌಂಟ್ನ ಕೊಡ್ತಾರೆ. ಸೊ ಹೀಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಕ್ ಆಗುವಂಥದ್ದು. ಅಫಿಲಿಯೇಟ್ ಮುಖಾಂತರ ಯಾರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ನೋಡೋದಾದರೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಈ ಥರದಲ್ಲೆಲ್ಲ ಯಾರು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫಾಲೋವರ್ಸ್ನ ಹೊಂದಿರ್ತಾರೆ, ಅವರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಇಲ್ಲಾಂದರೆ ಫ್ರೆಂಡ್ ಸರ್ಕಲ್ಸ್ ಜಾಸ್ತಿ ಇದ್ದರೆ, ಇಲ್ಲಾಂದರೆ ಫ್ಯಾಮಿಲೀಸ್ನಲ್ಲಿ ನಿಮ್ಮನ್ನು ಇಷ್ಟಪಟ್ಟು ನೀವು ಕೊಡೋ ರಿವ್ಯೂಸ್ನ ಇಷ್ಟಪಟ್ಟು ಪ್ರಾಡಕ್ಟ್ನ ಬೈ ಮಾಡೋರಾಗಿದ್ದರೆ, ಸೊ ಖಂಡಿತ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಎಲ್ಲ ಇದ್ದರೆ ನಿಮಗೆ ಅರ್ನಿಂಗ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸ್ಟಾರ್ಟಪ್ಪಲ್ಲೂ ಸಹ ನಿಮ್ಮ ಎಫರ್ಟ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಕಮಿಷನ್ ಅಮೌಂಟ್ ಯಾವ ರೀತಿ ಬರುತ್ತೆ ಅಂತ ಹೇಳೋದಾದರೆ, ಸೊ ಒಂದೊಂದು ಪ್ರಾಡಕ್ಟಿಗೆ ಅವರು ಒಂದೊಂದು ಥರ ಕಮಿಷನ್ ಅಮೌಂಟ್ನ ನೀಡ್ತಾರೆ. 0.5% ಇಂದ ಅಪ್ ಟು 25% ತನಕನೂ ಕಮಿಷನ್ ಅಮೌಂಟ್ ಇರುವಂಥದ್ದು. ಸೊ ಒಂದು ಪ್ರಾಡಕ್ಟ್ಗೆ 4% ಇರ್ಬೋದು, ಇನ್ನೊಂದು ಪ್ರಾಡಕ್ಟ್ಗೆ 6% ಇರ್ಬೋದು, ಇನ್ನೊಂದು ಪ್ರಾಡಕ್ಟ್ಗೆ 10% ಇರ್ಬೋದು. ಸೊ ಈ ಥರ ಕಂಪನಿ ಯಾವ ಥರ ರೇಟ್ನ ಫಿಕ್ಸ್ ಮಾಡಿರುತ್ತೆ ಕಮಿಷನ್ ಅಮೌಂಟ್ಗೆ, ಸೊ ಆ ರೀತಿ ಪ್ರಾಡಕ್ಟ್ಗೆ ಸಿಗುವಂಥದ್ದು. ಎಲ್ಲ ಪ್ರಾಡಕ್ಟ್ಗೂ ಒಂದೇ ರೇಟಲ್ಲಿ ಕಮಿಷನ್ ಸಿಗೋದಿಲ್ಲ. ಆ್ಯಂಡ್ ಈಗ ನಾವು ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾವೊಂದು ಪ್ರಾಡಕ್ಟ್ 100 ರುಪೀಸ್ ಪ್ರಾಡಕ್ಟ್ ಅಂತಲೇ ಅಂದ್ಕೊಳ್ಳಿ. ಅದಕ್ಕೆ ಕಂಪನಿ ಏನು ಮಾಡಿರುತ್ತೆ, 10% ಕಮಿಷನ್ನ ಇಟ್ಟಿರುತ್ತೆ. ನಾನೇನು ಮಾಡ್ತೀನಿ, ಆ 100 ರುಪೀಸ್ ಪ್ರಾಡಕ್ಟ್ನ ರಿವ್ಯೂ ಕೊಟ್ಟು ಕಸ್ಟಮರ್ ತನಕ ರೀಚ್ ಮಾಡ್ತೀನಿ. ಸೊ ಅವರು ಲಿಂಕ್ ಮುಖಾಂತರ ಬೈ ಮಾಡ್ತಾರೆ ಅಂದರೆ, ಸೊ ನನಗೆ ಒಂದು ಪ್ರಾಡಕ್ಟ್ಗೆ 10% ಅಂತಂದರೆ 10 ರುಪೀಸ್. ಸೊ 100 ರುಪೀಸಲ್ಲಿ 10% ಅಂದರೆ ನನಗೆ 10 ರುಪೀಸ್ ಕಮಿಷನ್ ಅಮೌಂಟ್ ಥರ ಬರುತ್ತೆ. ಸೊ ಈ ರೀತಿ ವರ್ಕ್ ಆಗುವಂಥದ್ದು. ಅನದರ್ ಎಕ್ಸಾಂಪಲ್ ಅಂದರೆ, ಇವಾಗ ಒಂದು ಫೋನ್ನ ರಿವ್ಯೂ ಕೊಡ್ತಾ ಇದ್ದೀನಿ ನಿಮಗೆ. ಅದ್ರ ಪ್ರೈಸ್ ಬಂದು 40,000 ರೂಪಾಯಿ. ಅದ್ರ ಫೀಚರ್ಸ್ ಆಗಿರ್ಬೋದು, ಡೀಟೇಲ್ಸ್ ಆಗಿರ್ಬೋದು, ಎಲ್ಲವನ್ನೂ ಸಹ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಆ್ಯಂಡ್ ಲಿಂಕ್ನ ಶೇರ್ ಮಾಡ್ತೀನಿ. ನೀವು ಇಷ್ಟಪಟ್ಟು ಆ ಮೊಬೈಲ್ನ ಬೈ ಮಾಡ್ತೀರಾ. ಸೊ ನನಗೆ ಒಂದು 4% ಕಮಿಷನ್ ಅಂತ ಅಂದ್ಕೊಳ್ಳಿ. 40,000 ರೂಪಾಯಿ ಫೋನ್ನ ನಾನು ಸೇಲ್ಸ್ ಮಾಡಿಸಿದ್ರೆ ನನಗೊಂದು 4% ಕಮಿಷನ್ ಅಂದರೆ 1,600 ರೂಪಾಯಿ ಅಮೌಂಟ್ ಮೀನ್ಸ್ ಕಮಿಷನ್ ಕೊಡ್ತಾರೆ ನನಗೆ. ಸೊ ಈ ರೀತಿ ಒಂದು ಪ್ರಾಡಕ್ಟ್ಗೆ ಡಿಫ್ರೆಂಟ್ ಕಮಿಷನ್ಸ್ ಇರುತ್ತೆ. ಸೊ ನಾವು ಜಾಸ್ತಿ ಇರೋ ಮೀನ್ಸ್ ಪ್ರೈಸ್ ಜಾಸ್ತಿ ಇರೋ ಅಮೌಂಟ್ನ ಸೇಲ್ಸ್ ಮಾಡಿಸಿದ್ರೆ, ಸೊ ಕಮಿಷನ್ ರೇಟು ಸಹ ನಮಗೆ ಜಾಸ್ತಿ ಇರುತ್ತೆ, ಕಡಿಮೆ ಇದ್ದರೆ ಕಡಿಮೆ ಇರುತ್ತೆ. ಸೊ ಈ ಥರ ವರ್ಕ್ ಆಗುವಂಥದ್ದು. ಆ್ಯಂಡ್ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ನ ನಾವು 0 ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ಕೇಳ್ತಾರೆ ಸ್ವಲ್ಪ ಜನ. ಹೌದು, 100% 0 ಇನ್ವೆಸ್ಟ್ಮೆಂಟಿಂದ ನಾವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದು ನಿಮಗೆ ಒಂಥರ ಸ್ಟ್ರೆಸ್ ಫ್ರೀ ವರ್ಕ್ ಇರುತ್ತೆ. ಹೇಗಂತ ಅಂದರೆ, ಪ್ರಾಡಕ್ಟ್ನ ನೀವು ಸ್ಟೋರೇಜ್ ಮಾಡಬೇಕು, ಇಲ್ಲ ಪ್ರಾಡಕ್ಟ್ನ ಸೇಲ್ ಮಾಡಿಸ್ಬೇಕು ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದ್ರ ಬಗ್ಗೆ ನೋಡ್ಕೋಬೇಕು ಅನ್ನೋ ಇಷ್ಟು ಟೆನ್ಷನ್ ನಿಮಗೆ ಇರಲ್ಲ. ಜಸ್ಟ್ ಒಂದು ಪ್ರಾಡಕ್ಟ್ನ ಕೊಡ್ತಾರೆ, ರಿವ್ಯೂ ಕೊಡ್ತೀರಾ ಆ್ಯಂಡ್ ಲಿಂಕ್ನ ಶೇರ್ ಮಾಡ್ತೀರಾ. ಅದ್ರ ಮುಖಾಂತರ ಅವರು ಪ್ರಾಡಕ್ಟ್ನ ಬೈ ಮಾಡಿದ್ರೆ ನಿಮಗೆ ಕಮಿಷನ್ ಅಮೌಂಟ್ ಬರುತ್ತೆ. ಸೊ ಇದಿಷ್ಟೇ ನಿಮ್ಮದು ವರ್ಕ್ ಆಗಿರುವಂಥದ್ದು. ಇದು ಬಿಟ್ಟು ನಿಮಗೆ ಬೇರೆ ಟೆನ್ಷನ್ ಇರಲ್ಲ.
ಅಫಿಲಿಯೇಟ್ ಮಾರ್ಕೆಟಿಂಗ್ನ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೋದು ಅಂದರೆ ಹೌಸ್ ವೈಫ್ ಆಗಿದ್ದರೆ ಆ್ಯಂಡ್ ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ, ವರ್ಕ್ ಮಾಡ್ತಾ ಇದ್ದೀರಾ ಆಲ್ರೆಡಿ, ಸೈಡ್ ಇನ್ಕಮ್ ಬೇಕು ಸಹ ಅಂತ ಇಷ್ಟಪಡ್ತಿದ್ರೆ, ಸೊ ನೀವು ಆರಾಮಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಶೆಡ್ಯೂಲ್ ಇರಬೇಕಷ್ಟೇ. ವಿಡಿಯೋ ಶೂಟ್ ಮಾಡೋದು, ಎಡಿಟಿಂಗ್ ಮಾಡೋದು, ವಾಯ್ಸ್ ಕೊಡೋದು, ಅಪ್ಲೋಡ್ ಮಾಡೋದು. ಸೊ ಇದಿಷ್ಟು ಶೆಡ್ಯೂಲ್ ಮಾಡಿಕೊಂಡ್ರೆ ನಿಮಗೆ ಈಸಿ ಪ್ರೊಸೆಸ್ ಆಗುತ್ತೆ. ಇಲ್ಲಾಂದರೆ ಮೆಸ್ಸಿ ಮಾಡಿಕೊಂಡ್ರೆ ಡಿಫಿಕಲ್ಟ್ ಅಂತ ಅನಿಸುತ್ತೆ. ನಾನು ಸ್ಟಾರ್ಟ್ ಮಾಡಿ 3 ಮಂತ್ಸ್ ಆಯಿತು. ನಾನು ಮೀಶೋ ಆ್ಯಂಡ್ ವಿಶ್ಲಿಂಕ್ ಎರಡರಲ್ಲೂ ಸಹ ವರ್ಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನನಗೂ ಸಹ ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದು ಕನ್ಫ್ಯೂಷನ್ ಇತ್ತು. ಆ್ಯಂಡ್ ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ ಅಷ್ಟೇ. ಅದರಿಂದ ನನಗೆ ಸ್ವಲ್ಪ ಇನ್ಕಮ್ ಬರ್ತಿತ್ತು. ಬಟ್ ಇವಾಗ ಆಲ್ರೆಡಿ 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ನನಗೆ ಈಗ ಸ್ಯಾಟಿಸ್ಫ್ಯಾಕ್ಷನ್ ಆಗೋಷ್ಟು ಅರ್ನಿಂಗ್ಸ್ ಬರ್ತಿದೆ. ಸೊ ಇವಾಗ ನನಗೆ ಗೊತ್ತಾಗ್ತು ಹೇಗೆ ವಿಡಿಯೋ ಅಪ್ಲೋಡ್ ಮಾಡೋದು, ಶೂಟ್ ಮಾಡೋದು, ಆ್ಯಂಡ್ ಯಾವ ಪ್ರಾಡಕ್ಟ್ನ ರಿವ್ಯೂ ಕೊಟ್ಟರೆ ಜನ ಇಷ್ಟಪಡ್ತಾರೆ, ಆ ಥರ ಎಲ್ಲ ನನಗೆ ಟೆಕ್ಸ್ ಗೊತ್ತಾದಮೇಲೆ ನಾನಿವಾಗ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋರೋವರ್ ನನಗೆ 8 ಮಂತ್ ಬೇಬಿ ಇರೋದ್ರಿಂದ ನಾನು ಹೊರಗಡೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಈ ಪ್ಲ್ಯಾಟ್ಫಾರ್ಮ್ ನನಗೆ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ. ನೀವೀಗ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ, ಇದು ತುಂಬಾ ಒಂದು ಪಾರ್ಟ್ ಟೈಮ್ ಜಾಬ್ ಥರ ಆಗಿಬಿಟ್ಟಿದೆ. ಎಲ್ಲರೂ ಸಹ ಆಲ್ಮೋಸ್ಟ್ ಇದರಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ. ಸೊ ಒಂದು ಪ್ರಾಡಕ್ಟ್ನ ತೋರಿಸ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ. ಸೊ ತುಂಬಾ ಪ್ಲ್ಯಾಟ್ಫಾರ್ಮ್ಸ್ ಇದೆ ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ. ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್, ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್, ಆ್ಯಂಡ್ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್, ವಿಶ್ಲಿಂಕ್, ಹೌಲ್, ಈ ಥರ ತುಂಬ ಇದೆ. ಸೊ ನೀವು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಲ್ಲಿ ನೀವು ಮಾಡ್ಬೋದು. ನೀವು ಫಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಅಲ್ಲಿ ರಿಜಿಸ್ಟರ್ ಆಗಬೇಕು ಥ್ರೂ ನಿಮ್ಮ ಇನ್ಸ್ಟಾಗ್ರಾಮ್ ಮುಖಾಂತರ. ಆ್ಯಂಡ್ ತುಂಬ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಿಮ್ಗೊಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. 1000 ಸಬ್ಸ್ಕ್ರೈಬರ್ಸ್ ಮೀನ್ಸ್ ಎಬೋ 1000 ಸಬ್ಸ್ಕ್ರೈಬರ್ಸ್ ಇರಬೇಕು ನೀವು ಸ್ಟಾರ್ಟ್ ಮಾಡಬೇಕಂದ್ರೆ. 500 ಸಬ್ಸ್ಕ್ರೈಬರ್ಸ್ ಇರಬೇಕು ನೀವು ಸ್ಟಾರ್ಟ್ ಮಾಡಬೇಕಂದ್ರೆ. ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಎಲ್ಲನೂ ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಶೋ ಅಫಿಲಿಯೇಟಿಂಗ್ ಆ್ಯಂಡ್ ವಿಶ್ಲಿಂಕ್ ಎರಡರಲ್ಲೂ ಸಹ ನಾನು ಹೇಗೆ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದ್ರಲ್ಲಿ ಹೇಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಅನ್ನೋ ಕಂಪ್ಲೀಟ್ ಗೈಡ್ಲೈನ್ಸ್ನ ನಿಮಗೆ ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಫಾಲೋ ಫಾರ್ ಮೋರ್ ವಿಡಿಯೋ.